ಹಾಯ್ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಚಿಕನ್ನು ದಮ್ ಲೇಯರ್ ಹಾಕಿ ಮಾಡ್ತಾರಲ್ಲ ಆ ಥರದ್ದು ಮಾಡ್ತಾಯಿದ್ದೀನಿ ಬಿರಿಯಾನಿ. ಅದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. 1/2 kg ಚಿಕನ್ ತೊಗೊಂಡಿದ್ದೆ ಮತ್ತು 3 ಲೋಟ ಬಾಸ್ಮತಿ ರೈಸು. ಅದನ್ನು ಫಸ್ಟ್ಗೆ ಒಂದು ಅರ್ಧ ಗಂಟೆ ನೆನೆಸ್ಬೇಕು ಬಾಸುಮತಿ ರೈಸ್, ಆವಾಗ ಚೆನ್ನಾಗಾಗುತ್ತೆ. ಹಾಗಾಗಿ 3 ಲೋಟ ಅಕ್ಕಿನ ಸಣ್ಣ ಲೋಟದಲ್ಲಿ ನಾನು ನನ್ನ ಗಂಡ ನನ್ನ ಮಗಳು 3 ಜನ ಇರೋದು. ಹಾಗಾಗಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೆನೆಯೋಕೆ ಇಟ್ಕೊಂಡೆ ಅರ್ಧ ಗಂಟೆ. ಆಮೇಲೆ ಚಿಕನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡಿಡೋಣ ಅಂತ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಉಪ್ಪು ಮತ್ತು ಕಸೂರಿ ಮೇಥಿ ಮತ್ತು ಮೊಸರು ಒಂದು ಅರ್ಧ ಕಪ್ ಆಗೋಷ್ಟು ಹಾಕಿಬಿಟ್ಟು ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕಡೆ ಸೈಡು ಚಿಕನು, ಇನ್ನೊಂದು ಕಡೆ ಸೈಡು ಅಕ್ಕಿನ ತೊಳೆದ್ಬಿಟ್ಟು ನೆನೆಯೋಕೆ ಇಟ್ಕೊಂಡಿದ್ದೀನಿ. ಮತ್ತು 4 ಈರುಳ್ಳಿ, 2 ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಲೇಯರ್ ಹಾಕೋದ್ರಿಂದ ಅನ್ನನ ಫಸ್ಟಿಗೆ ಬೇಯಿಸ್ಬಿಟ್ಟು ಚಿಕನ್ನ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ತಂದ್ಕೊಂಡು ಆಮೇಲೆ ಅನ್ನನ 75% ಬೇಯಿಸ್ಕೊಂಡ್ಬಿಟ್ಟು ಲೇಯರ್ ಹಾಕಬೇಕು. ಅದು ನಾನು ನೀರು ಬಸ್ಕೊಂಡು, ಹಾಗಾಗಿ ಇದು ಅನ್ನ ಬೇಯೋಕ್ಕೆ ನೀರು ಫಸ್ಟಿಗೆ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಹೋಲ್ ಸ್ಪೈಸಸ್ ಬರುತ್ತಲ್ಲ, ಚಕ್ಕೆ, ಲವಂಗ, ನಿಮ್ಮ ಹತ್ರ ಏನಿದೆ ಅದೆಲ್ಲ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಸ್ವಲ್ಪ ಕಸೂರಿ ಮೇಥಿ, ಇಷ್ಟೂ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿಬಿಟ್ಟು ಅದನ್ನು ಬಿಸಿ ಆಗೋಕ್ಕೆ ಇಟ್ಬಿಡಿ. ಮತ್ತು ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಮಾಡ್ಕೊತಿದ್ದೀನಿ, ಹಾಗಾಗಿ ಕುಕ್ಕರಲ್ಲೇ ಸಾಕಾಗುತ್ತೆ. 4 ಸ್ಪೂನ್ ಆಗೋಷ್ಟು ಎಣ್ಣೆ, ಟೀ ಸ್ಪೂನ್ ಬರುತ್ತಲ್ಲ ಅದು, 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಮೇಲಿಂದ ಹಾಕ್ಕೊಳ್ಳೋಣ, ದಮ್ ಹಾಕುವಾಗ ಚೆನ್ನಾಗಾಗುತ್ತೆ ಅಂಥೇಳಿ ಫಸ್ಟು ಆನಿಯನ್ನ ಸಣ್ಣ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಆಗುತ್ತಲ್ಲ ಆ ಥರ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಸುಮತಿ ರೈಸ್ನ ಯಾಕೆ ಫಸ್ಟಿಗಲೇ ನೆನೆಸ್ಕೊಬೇಕು ಅಂದರೆ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಅದು ಒಂಥರ ಹಿಟ್ಟು ಥರ ಆಗುತ್ತೆ ಅನ್ನ, ಹಾಗಾಗಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಮತ್ತು ಇದು ಫ್ರೈ ಆಗಿದೆ ಆನಿಯನ್ ಫ್ರೈ ಆದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ, ಬಾದಾಮಿ ಅದನ್ನು ಅದು ಲೇಯರ್ ಹಾಕೋಕ್ಕೆ ಚೆನ್ನಾಗಾಗತ್ತೆ. ಹಾಗಾಗಿ ಗೋಡಂಬಿ, ಬಾದಾಮಿನ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ಇದೇ ಎಣ್ಣೆಗೆ, ಎಣ್ಣೆ ಹೀರ್ಕೊಳೋದಿಲ್ಲ, ಅದು ನಾವು ಎಷ್ಟು ಹಾಕಿರ್ತೀವಿ ಅಷ್ಟೇ ಇರುತ್ತೆ. ಅದಕ್ಕೆ ಹೋಲ್ ಸ್ಪೈಸಸ್ ಬರುತ್ತಲ್ಲ, ಬಿರಿಯಾನಿ ಎಲೆ ಮತ್ತು ಪಲಾವ್ ಎಲೆ, ಕಸೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ, ಮೂಗು ಅವೆಲ್ಲ ಬರ್ತಾವಲ್ಲ, ಅವನ್ನೆಲ್ಲ ನೀವು ಕ್ವಾಂಟಿಟಿ ಲೆಕ್ಕದಲ್ಲಿ ನೀವು ಜಾಸ್ತಿ ಮಾಡ್ತಿದ್ದೀರ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡೋದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಆಮೇಲೆ ಬ್ರೌನಾಗಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ತಿರುಗಿಸ್ಕೊಂಡು 2 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಬೇಕು. ಟೊಮೆಟೊ ಆವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯುತ್ತೆ. ಒಂದು ಸ್ಪೂನ್ ಆಗೋಷ್ಟು ಫಸ್ಟಿಗೆ ಹಾಕ್ಕೊಂಡಿದ್ದೆ, ಯಾಕಂದರೆ ಮ್ಯಾರಿನೇಷನ್ಗೆ ಹಾಕ್ಕೊಂಡಿದ್ದೀನಲ್ಲ ಉಪ್ಪು, ಹಾಗಾಗಿ. ಮತ್ತು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು, ಆ ಥರ ಬೇಯಿಸ್ಕೊಬೇಕು. ಈಚೆ ನಾನು ನೀರು ಬಿಸಿಗಿಟ್ಟಿದ್ನಲ್ಲ ಅನ್ನ ಆಗಲಿಕ್ಕೆ ಅಂತ, ಅದಕ್ಕೆ ಇವಾಗ ಅದನ್ನು ಬಸಿದ್ಬಿಟ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಬೇಯೋಕ್ಕೆ. ನೀರು ಕುದ್ದಿದೆ. ಇದು ಜಾಸ್ತಿ ಬೇಯಿಸೋದು ಬೇಡ, ಒಂದು 75% ಅಂತ ಹೇಳಿದ್ರೆ ಅದನ್ನು ಅಕ್ಕಿನ ಹೀಗೆ ಮುಟ್ಟಿದ್ರೆ ಅದು ಪುಡಿ ಆಗುತ್ತೆ. ಅದು ಅಷ್ಟು ಅಂದರೆ ಸ್ಮೂತಾಗಿ ಪುಡಿ ಆಗೋಲ್ಲ, ಸ್ವಲ್ಪ ಗಟ್ಟಿಯಾಗಿ ಹಿಂಗೆ ಪುಡಿ ಆಗುತ್ತೆ. ಆ ಥರ ಆಗೋ ಹಾಗೆ ಅದನ್ನು ಬೇಯಿಸ್ಕೊಬೇಕು. ಅಕ್ಕಿ ಹಾಕಿದ್ಮೇಲೆ ಒಂದು ರೌಂಡ್ ತಿರುಗಿಸ್ಬೇಕು, ಇಲ್ಲಾಂದರೆ ಅಡಿಗಡಿನ ಹಿಡ್ಕೊಂಡ್ಬಿಡುತ್ತೆ ಅದು. ಮತ್ತು ಈ ಕಡೆ ಇದು ಮಾಡಿದ್ನಲ್ಲ
ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಸ್ಮ್ಯಾಶ್ ಆಗಬೇಕು, ಆವಾಗ ಚೆನ್ನಾಗಾಗುತ್ತೆ ಟೇಸ್ಟು. ಕೆಲವ್ರು ಹಾಕೋದಿಲ್ಲ ಟೊಮೆಟೊ ಬಿರಿಯಾನಿಗೆ, ನಾನು ಹಾಕ್ತೀನಿ. ನನಗೆ ನಮ್ಮ ಮನೆಯಲ್ಲೆಲ್ಲ ಇಷ್ಟ ಲೈಕ್ ಆಗುತ್ತೆ, ಹಾಗಾಗಿ ಹಾಕ್ಕೊಳ್ತೀನಿ. ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡ್ರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಕಿಪ್ ಆಗಿದೆ ಇದರಲ್ಲಿ. ಆಮೇಲೆ ಚೂರು ಖಾರದ ಪುಡಿ, ನಾನೊಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋ ಖಾರದ ಪುಡಿ ಸ್ವಲ್ಪ ಖಾರ ಇದೆ, ಹಾಗಾಗಿ 2 ಸ್ಪೂನ್ ಆಗಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ. ಬೇಸಿಕ್ಕಾಗಿ ಇದೆ ಬಿರಿಯಾನಿದು ಗ್ರೇವಿ ಅಂದರೆ ಇಷ್ಟು ಹಾಕಿದ್ರೆ ಇದೇ ಬಿರಿಯಾನಿದು ಗ್ರೇವಿ. ಇದಕ್ಕೆ ಇನ್ನು ಚಿಕನ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನು ಹಾಕಿಬಿಟ್ಟು ಚಿಕನ್ನು ಸ್ವಲ್ಪ ಚೆನ್ನಾಗಿ ನೀರು ಬಿಡೋ ಥರ ಫ್ರೈ ಆಗೋಂಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅಂದರೆ ಅಲ್ಲಿ ಆಚೆ ಸೈಡು ರೈಸು ಬೇಯುವಾಗ ಈ ಕಡೆ ನಮ್ಮದು ಇದು ಚಿಕನ್ನು ಚೆನ್ನಾಗಾಗುತ್ತೆ. ಅಷ್ಟಾದರೆ ಸಾಕು, ತುಂಬ ಜಾಸ್ತಿನೂ ಬೇಯಿಸ್ಕೊಬೇಡಿ, ಮತ್ತು ಫುಲ್ ಪೀಸ್ ಆಗಿಬಿಡುತ್ತೆ. ರೈಸ್ ಎಲ್ಲ ಹಾಕಿ ದಮ್ ಹಾಕಿ ಬೇಯಿಸುವಾಗ ಒಂದು ಸ್ವಲ್ಪ ಲೈಟಾಗಿ ಅದು ಒಂಚೂರು ಬೆಂದು ಒಂದು ಸ್ವಲ್ಪ ಎಣ್ಣೆ ಬಿಡೋ ಥರ ಆಗಂಗಾದರೆ ಸಾಕು. ಮತ್ತು ಇದಕ್ಕೆ ಬಿರಿಯಾನಿ ಪುಡಿ ಹಾಕ್ಕೊಬೋದು, ಮನೆಯಲ್ಲೇ ಮಾಡಿಟ್ಕೊಂಡೆಲ್ಲ ಇರ್ತಾರೆ ಕೆಲವರು. ನಾನೇನು ಹಾಕಲ್ಲ, ಗರಂ ಮಸಾಲ ಪುಡಿ ಹಾಕಿದ್ರೆ ಸಾಕು, ಅದೇ ಬೇಸಿಕ್ಕಾಗಿ ಚೆನ್ನಾಗಿ ಅದರಲ್ಲೇ ಚೆನ್ನಾಗಿ ಬರುತ್ತೆ. ತುಂಬ ಸ್ಪೈಸು ಅದು ಇದು ಮಸಾಲ ಎಲ್ಲ ಹಾಕಿದ್ರೆ ಒಂಥರ ಮುಖಕ್ಕೆ ಹೊಡೆದಂಗೆ ಆಗುತ್ತೆ. ನಾವು ಹೋಲ್ ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ, ಅದೇ ಪರಿಮಳ ಚೆನ್ನಾಗಾಗಿರುತ್ತೆ. ಇದೊಂದು ಸ್ವಲ್ಪ ಚೆನ್ನಾಗಿ ಸೈಡಲ್ಲಿ ನೀರು ಬಿಟ್ಕೊಬೇಕು, ಆ ಥರ ಬೇಯಿಸ್ಕೊಂಡ್ರೆ ಸಾಕು. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು, ಆ ನಿಂಬೆಹಣ್ಣಿಂದ ಇದು ಬರುತ್ತಲ್ಲ ಸಿಪ್ಪೆ, ಅದನ್ನು ಅಲ್ಲೇ ಸೈಡಲ್ಲಿ ಅನ್ನ ಬೇಯ್ತಿತ್ತಲ್ಲ ಅದಕ್ಕೆ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದರಲ್ಲಿ. ಆಮೇಲೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅದೇ ಟೈಮಲ್ಲಿ ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳು ಅದನ್ನೆಲ್ಲ ತಕ್ಕೊಡು ಅಂತಾಳೆ, ಹಾಗಾಗಿ ನಾನು ಅದು ಹಾಕಿಲ್ಲ. ಈಚೆ ಸೈಡ್ ರೈಸ್ ಬೆಂದಿತ್ತು, ಅದನ್ನು ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಿದ್ದೆ. ಆ ಥರ ಜಾಲರಿ ಬರುತ್ತಲ್ಲ, ಆ ಜಾಲರಿಯಲ್ಲಿ ತೆಗೆದು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮತ್ತು 1 ಲೋಟ ನಾವು ಅಕ್ಕಿ ಹಾಕ್ಕೊಂಡಿದ್ವಲ್ಲ, ಅದರಲ್ಲಿ 1 ಲೋಟ ಆಗಷ್ಟು ಅದೇ ನೀರು ಬರುತ್ತಲ್ಲ, ಅನ್ನ ಬೆಂದಿದ್ದ ನೀರು ಬರುತ್ತಲ್ಲ, ಅದರಲ್ಲಿ ನೀರು ಮೇಲಿಂದ ಹಾಕ್ಕೊಳ್ಳಿ. ಮತ್ತು ನಾವು ಲೇಯರ್ಗೆಲ್ಲ ಇಟ್ಕೊಂಡಿದ್ವಲ್ಲ, ಗೋಡಂಬಿ ದ್ರಾಕ್ಷಿ ಮತ್ತು ಆನಿಯನ್ನು, ಅದನ್ನೆಲ್ಲ ಹಾಕಿಬಿಟ್ಟು ತುಪ್ಪ ಸ್ವಲ್ಪ ಮೇಲಿಂದ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು, ಅದೇ ಕುಕ್ಕರಿಂದ ಮುಚ್ಚಳದ ರಬ್ಬರ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ, ಅದ್ರ ಮೇಲ್ಗಡೆ ವಿಷಲ್ ಹಾಕುತ್ತಲ್ಲ ಆ ಜಾಗದಲ್ಲಿ 1 ಲೋಟ ಕೌಂಚ್ ಹಾಕಿದ್ರೆ ಸಾಕು, ಅದರಲ್ಲೇ ದಮ್ ಬರುತ್ತೆ. ಹಿಟ್ಟೆಲ್ಲ ಕೆಲವ್ರು ಹಿಟ್ಟೆಲ್ಲ ಕಲಸಿಬಿಟ್ಟೆಲ್ಲ ಮಾಡ್ತಾರೆ, ಅದು ದೊಡ್ಡ ಜಾಸ್ತಿ ಮಾಡೋದಾದರೆ ಆ ಥರ ಮಾಡ್ಬೋದು. ಇದು ಸ್ವಲ್ಪ 1 ಲೋಟ 2 ಲೋಟ ಮಾಡ್ತೀವಂದರೆ ಇದೇ ಥರ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ. ಆಮೇಲೆ ಒಂದು 20 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಉದ್ರಾಗಿ ಚೆನ್ನಾಗಾಗಿರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ, ತುಂಬ ಈಸಿಯಾಗಿ ಸುಲಭವಾಗಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಅಂಟು ಆಗೋಲ್ಲ, ತುಂಬ ಗಟ್ಟಿನೂ ಆಗೋಲ್ಲ, ಉದ್ರಾಗಿ ಚೆನ್ನಾಗಾಗುತ್ತೆ. ಎಣ್ಣೆನೂ ಜಾಸ್ತಿ ಇರೋದಿಲ್ಲ, ಎಣ್ಣೆ ಲೈಟಾಗಿ ಎಲ್ಲ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ರೈಸು ಅಷ್ಟೇ ಪರ್ಫೆಕ್ಟಾಗಿ ಬೆಂದಿತ್ತು. ಒಂದು ಸತಿ ಟ್ರೈ ಮಾಡಿ, ಈ ಥರ ಹೇಗಾಯಿತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಚಿಕನು ಅಷ್ಟೇ ತುಂಬಾ ಬೆಂದೋಗಿರಲಿಲ್ಲ, ಹಾಗೆ ಮೀಡಿಯಮಾಗಿ ಎಷ್ಟು ಈಗ ಪೀಸ್ ಬಿಡಿಸಿದ್ರೆ ಕರೆಕ್ಟಾಗಿ ಕೈಗೆ ಬಿಟ್ಟು ಮೂಳೆಯಿಂದ ಮಾಂಸ ಬಿಡೋ ಹಾಗೆ ಚೆನ್ನಾಗಿ ಬೆಂದಿತ್ತು. ರೈಸು ಅಷ್ಟೇ ಚೆನ್ನಾಗಿ ಬೆಂದಿತ್ತು, ತುಂಬ ಗಟ್ಟಿನೂ ಇರಲಿಲ್ಲ, ತುಂಬ ಮೆದುನೂ ಇರಲಿಲ್ಲ ರೈಸು. ಆನಿಯನ್ ಹೀಗೆ ಮಾಡಿ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಟೇಸ್ಟು ಚೆನ್ನಾಗಿರುತ್ತೆ. ಆನಿಯನ್ ಜೊತೆ ಬಿರಿಯಾನಿ ತಿಂತಿದ್ರೆ ತುಂಬ ಸಖತ್ತಾಗಿತ್ತು. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ಈ ಥರನೂ. ಇದು ಜಾಸ್ತಿ ಇದ್ದರೆ 2-3 ಲೇಯರ್ ಹಾಕ್ಬೋದು, ಸ್ವಲ್ಪ ಇತ್ತಲ್ಲ ಹಾಗಾಗಿ ನಾನು ಒಂದೇ ಲೇಯರ್ ಹಾಕಿದ್ದೆ. ಬಾಯ್ ಫ್ರೆಂಡ್ಸ್.